ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 454ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಣ ಕೋಪ ತುಂಬಿಕೊಂಡು ಬಂದದ್ದನ್ನು ತಾರಾಳು ನೋಡ್ತಾಳೆ. ಅವನಿಗೆ ಜೊತೆಗೆ ಸಂಧಾನಕ್ಕೆ ಇಳಿತಾಳೆ. ಅವಾಗ ಅವಳು ಇದನ್ನು ಒಪ್ಕೊಳ್ತಾಳೆ, ಸುಗ್ರೀವ ಮಾಡಿದ ತಪ್ಪನ್ನು ಒಪ್ಕೊಳ್ತಾಳೆ. ಸುಗ್ರೀವ ಈಗಾಗಲೂ ಕೂಡ ಅಮಲ್ನಲ್ಲಿದ್ದಾನೆ. ಇದು ಮತ್ತು ಇಡೀ 4 ತಿಂಗಳನ್ನು ಇದೇ ಒಂದು ಸುಖಭೋಗದಲ್ಲಿ ಕಳೆದಾನೆ. ಆ ತಪ್ಪೆಲ್ಲ ನನಗೆ ಅರ್ಥ ಆಗ್ತಿದೆ, ನಾನು ನೋಡಿದ್ದೇನೆ, ಗೊತ್ತಿದೆ ನನಗೆ. ಬಟ್ ಆ ತಪ್ಪನ್ನೇ ಎಣಿಸೋದು ಕೂತ್ರ ಅದು ಸರಿ ಅನಿಸೋದಿಲ್ಲ. ಅದನ್ನೆಲ್ಲ ಮರೆತು ಬಿಡೋಣ, ಮುಂದೆ ಏನು ಮಾಡೋಣ ಅಂತ ಅದರ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ತಾರಾಳು ಲಕ್ಷ್ಮಣಿಗೆ ಹೇಳ್ತಾಳೆ. ಆಮೇಲೆ ಅದನ್ನೇ ಮುಂದುವರಿಸಿ ತಾರಾಳು ಹೇಳ್ತಾಳೆ, ಬಲ್ಲೆನ ವಾನರಿಯರೊಂದಿಗೆ ಕಾಮ ಕೇಳಿ ಸುಗ್ರೀವ 4 ವರ್ಷ ತನ್ನ ಹೆಂಡತಿ ಅಟ್ಟ ಅಲ್ಲ, ಅರಮನೆಯಲ್ಲಿ ಇದ್ದಂಥ ಸುಂದರ ವಾನರ ಸ್ತ್ರೀಯರೊಂದಿಗೂ ಕೂಡ ಅವನು ತನ್ನ ಕಾಮದ ಇದನ್ನು ಬಿಟ್ಟಿಲ್ಲ, ಅವನು ಚಟುವಟಿಕೆಯನ್ನು ಬಿಟ್ಟಿಲ್ಲ. ಅದೆಲ್ಲ ನೋಡ್ತಾ ಇದ್ದೇನೆ, ಪಾಪದ ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ಒಪ್ತೇನೆ, ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಮುಂದುವರೆದು ಹೇಳ್ತಾಳೆ, ಸಮಯ ಸ್ಥಳ ಪ್ರಜ್ಞೆ ಇರೋದು, ಸರಿ ತಪ್ಪು ತಿಳಿದೀತೆ. ಅಂತಹ ಮನುಷ್ಯನಿಗೆ, ಬುದ್ಧಿಭ್ರಷ್ಟವಾದಂಥ ಮನುಷ್ಯನಿಗೆ, ಒಂದು ಯಾವುದೋ ಇದರಲ್ಲಿ ಲೀನವಾದಂಥ ಮನುಷ್ಯನಿಗೆ, ಭೋಗ ಸುಖದಲ್ಲಿ ಲೀನವಾದ ಮನುಷ್ಯನಿಗೆ ಯಾವುದು ಸರಿ ಯಾವುದು ತಪ್ಪು, ಅವನಿಗೆ ಸಮಯದ ಪ್ರಜ್ಞೆ ಇರುವುದಿಲ್ಲ, ಸ್ಥಳದ್ದು ಪ್ರಜ್ಞೆ ಇರುವುದಿಲ್ಲ. ಅವನಿಗೆ ಸಮಯ ಅಂದ್ರೆ ಯಾವ ಟೈಮ್ನಾಗ ಏನು ಮಾಡಬೇಕು ಅನ್ನೋದು ಇಲ್ಲ ಅವನಿಗೆ. ಎಲ್ಲ ಹಾಗೆ ಈ ಶೆರೆ ಕುಡಿಯೋರು ನೋಡ್ರಿ, ಅವರು ಯಾವುದಕ್ಕೇನು ಹಿಂದೆ ಕುಡಿಬೇಕು ಈಗ ಕುಡಿಬೇಕಂತೇನಿಲ್ಲ, ಹಂಗೆ ಶುರುನ ಮಾಡ್ತಾರೆ. ಸಮಯದ ಪ್ರಜ್ಞೆ ಇರೋದಿಲ್ಲ ಅವ್ರಿಗೆ. ಕಾಮುಕರಿಗೂ ಹಂಗೆ ಸಮಯ ಪ್ರಜ್ಞೆ ಇರೋದಿಲ್ಲ ಅವ್ರಿಗೆ. ಸ್ಥಳದ ಪ್ರಜ್ಞೆನೂ ಇರೋದಿಲ್ಲ, ಎಲ್ಲಿ ಕೂತು ಕುಡಿಬೇಕು ಅನ್ನೋದು ನೋಡಂಗಿಲ್ಲ ಅವರು. ಅವರಿಗೆ ಅದು ಯಾವುದೂ ಬರೋದಿಲ್ಲ, ಸಮಯ ಪ್ರಜ್ಞೆ ಸ್ಥಳದ ಪ್ರಜ್ಞೆ ಅಂತೂ ಈ ಕಾಮುಕರಿಗಿರೋದಿಲ್ಲ, ಈ ಕುಡುಕರಿಗಿರೋದಿಲ್ಲ, ಈ ದುಷ್ಟ ಜನರಿಗಂತೂ ಇರೋದಿಲ್ಲ. ಅದನ್ನು ಹೇಳ್ತಾಳೆ, ಇರೋದು ಸರಿ ತಪ್ಪು ತಿಳಿದೀತೆ. ಇಂಥ ಜನರಿಗೆ ಯಾವುದು ಸರಿ ಯಾವುದು ತಪ್ಪಂತ ಏನಾರ ಅರ್ಥ ಆಗ್ತದನ? ಅವ ಆ ಸ್ಥಿತಿಯಲ್ಲಿ ಸುಗ್ರೀವಿದ್ದಾನ, ಸುಗ್ರೀವಿದು ಸರಿ ತಪ್ಪಂತ ಇಷ್ಟು ಬೇಗ ಅರ್ಥ ಆಗೋದಿಲ್ಲ. ಓ ಶತ್ರುನಾಶಕನೇ, ಲಕ್ಷ್ಮಣಿಗೆ ಹೆಂಗೆ ಸಂಬೋಧನೆ ಮಾಡ್ತಾ ನೋಡಿ. ಓ ಶತ್ರುನಾಶಕನೇ, ನನ್ನೆದಿರು ರತಿ ಕ್ರೀಡೆಯಲ್ಲಿ ತೊಡಗಿದ ಸುಗ್ರೀವ ಲಜ್ಜ ಇಲ್ಲದವ ಕ್ಷಮಿಸು ಅಂತ. ನೋಡು, ನಾನು ಅವನ ಅಣ್ಣನ ಹೆಂಡತಿ, ನಾನು ಇದ್ದರೂ ಕೂಡ ನನ್ನ ಸಮಕ್ಷಮದಲ್ಲಿನೇ ಅವನು ಇನ್ನೊಂದು ಸ್ತ್ರೀಯರ ಜೊತೆಗೆ ಕಾಮಕೇಳಿ ಮಾಡ್ತಾನೆ. ಅದು ಅರ್ಥ ಅವನಿಗೆ ತಿಳಿದೇ ಇಲ್ಲ, ಅವನು ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ನನಗೂ ಇದು ಅರ್ಥವಾಗ್ತಿದೆ. ಅದಕ್ಕೆ ಅವನು ಏನಾಗಿದೆ, ಈಗ ಅಮಲ್ನಲ್ಲಿದ್ದಾನೆ, ನಶೆದಾಗದಾನ, ಬುದ್ಧಿ ಭ್ರಷ್ಟ ಆಗಿದೆ ಅಂತ ಹೇಳ್ತಾಳೆ. ರತಿ ಕ್ರೀಡೆಯಲ್ಲಿ ತೊಡಗಿ ಸುಗ್ರೀವ ಲಜ್ಜೆ ಇಲ್ಲದವ ಕ್ಷಮಿಸು, ತೀರಿಸಿಕೊಳ್ಳುವವ ತೃಷ್ಣೆ ಲಜ್ಜೆ ಮಿತಿಯಲ್ಲಿ. ಯಾರೇ ಇರಲಿ, ಕಾಮತೃಷ್ಣೆ ತೀರಿಸ್ಕೊಳ್ಬೇಕಾಗಿತ್ತಂದ್ರೆ ಅದಕ್ಕೊಂದು ಲಜ್ಜೆ ಇದೆ. ಲಜ್ಜೆ ಮಿತಿಯಲ್ಲಿ ಇರಬೇಕು. ನಾವು ಲೈಂಗಿಕ ಸುಖ ಪಡಿಬೇಕಾಗಿದ್ರೆ ನಮಗೆ ಸಮಯ ಪ್ರಜ್ಞೆ ಇರಬೇಕು, ಸ್ಥಳ ಪ್ರಜ್ಞೆ ಇರಬೇಕು, ಮಿತಿಯಲ್ಲಿ ಇರಬೇಕು. ಇವನಿಗೆ ಸಮಯ ಪ್ರಜ್ಞೆನೂ ಇಲ್ಲ, ಸ್ಥಳ ಪ್ರಜ್ಞೆನೂ ಇಲ್ಲ, ಅದಕ್ಕೆ ಮಿತಿನೂ ಇಲ್ಲ. ಅಷ್ಟು ಲಜ್ಜೆಗೆಟ್ಟನವನು ಅಂತ ಹೇಳ್ತಾಳೆ. ಅಂಥವರು ಲಜ್ಜೆಗೆಟ್ಟ ಜನ ಅಂತ ಹೇಳಿದ್ರು. ತಪಸ್ವಿ ಮಹರ್ಷಿಗಳು ಆ ಲಜ್ಜೆ ಸುಗ್ರೀವನಲ್ಲಿಲ್ಲ. ಅದು ಯಾರಲ್ಲಿ ಲಜ್ಜೆ ಇರಬೇಕಾಗಿತ್ತು, ಸಮಯ ಪ್ರಜ್ಞೆ ಇರಬೇಕಾಗಿತ್ತು, ಇವೆಲ್ಲ ಮಹಾತ್ಮರಲ್ಲಿ ಇರ್ತಾವೆ, ಋಷಿಮುನಿಗಳಲ್ಲಿ ಇರ್ತಾವೆ. ಒಳ್ಳೆಯ ಜನರಲ್ಲಿ ಈ ಪ್ರಜ್ಞೆಗಳಿರ್ತಾವೆ, ಸಮಯ ಪ್ರಜ್ಞೆ ಮತ್ತು ಸ್ಥಳದ ಪ್ರಜ್ಞೆ, ಕಾಮದ ಮಿತಿ, ಬಯಕೆ ಮಿತಿ, ಇವೆಲ್ಲನೂ ಒಳ್ಳೆಯ ಜನರಲ್ಲಿ ಕಾಣ್ತೀವಿ, ನಾವು ಋಷಿಗಳಲ್ಲಿ ಕಾಣ್ತೇವೆ. ಈ ಲಜ್ಜೆಗೆಟ್ಟಂಥ ಸುಗ್ರೀವನಲ್ಲಿ ಇದನ್ನು ಹುಡುಕಾಕೆ ಹೋಗಬೇಡ ಅಂತ ಹೇಳ್ತಾಳೆ. ತಲೆ ತಗ್ಗಿ ಕಣ್ಣು ಮುಚ್ಚಿಕೊಂಡಳು ಲಜ್ಜೆಯಿಂದ ತಾರ ಮಾತುಗಳನ್ನಾಡುವಾಗ ಲಕ್ಷ್ಮಣ ಜೊತೆಗೆ ಇವನ್ನೇ ಹೇಳ್ತಾ ಇದ್ದಾಗ, ಸುಗ್ರೀವನ ಒಂದು ಲಜ್ಜೆಗೆಟ್ಟತನವನ್ನು ಹೇಳ್ತಾ ಇದ್ದಾಗ, ವಿವರಿಸ್ತಾ ಇದ್ದಾಗ, ಅವಳು ಲಜ್ಜೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿ ತಲೆ ಬಾಗಿಸಿ ಲಕ್ಷ್ಮಣನ ಹೇಳ್ತಿರ್ತಾಳೆ. ತಲೆ ತಗ್ಗಿ ಕಣ್ಣು ಮುಚ್ಚಿಕೊಂಡಳು ಲಜ್ಜೆಯಿಂದ ತಾರ ಮಾತನಾಡುವಾಗ ಲಕ್ಷ್ಮಣನೊಂದಿಗೆ. ಸುಗ್ರೀವ ಹಿತದಲ್ಲಿ ತಾರ ಲಕ್ಷ್ಮಣನಿಗೆ ಪುನಃ ನುಡಿದಳು. ಇನ್ನು ಹೆಂಗರೆ ಮಾಡಿ ಮತ್ತು ಸುಗ್ರೀವನ ಉಳಿಸ್ಬೇಕಲ್ಲ, ಅದಕ್ಕೆ ಸುಗ್ರೀವನ ಹಿತದಲ್ಲೇ ಪುನಃ ಮತ್ತು ತಾರ ಲಕ್ಷ್ಮಣನಿಗೆ ಹೇಳ್ತಾಳ, ಓ ನರಶ್ರೇಷ್ಠನೇ, ಜ್ಞಾಪಿಸಿಹನು ಸುಗ್ರೀವ ಈಗಾಗಲೇ ಪೂರ್ಣಗೊಳಿಸಲು ನಿಮ್ಮ ಕಾರ್ಯವನ್ನು. ಲಪ್ಪ ಅವೇನು ಮರ್ತಿಲ್ಲ, ಈಗ ಒಂದು ನಶ ಇಳ್ತಾ ಇದ್ದೆ, ನೆನಪಾಗಿದೆ,
ಅವ ನಿಮಗೇನು ವಚನ ಕೊಟ್ಟಲ್ಲ, ವಚನ ಕೊಟ್ಟಂತೆ ಆ ಕಾರ್ಯ ಆರಂಭ ಮಾಡಲಿಕ್ಕೆ ಶುರು ಮಾಡ್ಯಾನ ನಿಮ್ಮ ಕಾರ್ಯವನ್ನು ಅಂತ ಹೇಳ್ತಾನೆ. ಇಚ್ಛಾರೂಪಧಾರಿ ವಾನರರು ಸಹಸ್ರ ಬಲದಲ್ಲಿ ಬಂದಿಯರು. ಈಗಾಗಲೇ ಏನು ಮಾಡ್ಯಾನ, ಸೀತೆಯನ್ನು ಹುಡುಕೋದಕ್ಕಾಗಿ ಇಚ್ಛಾರೂಪಿ ವಾನರರು, ಅಂದರೆ ವಾನರರು ತಮಗೆ ಯಾವ ಇಚ್ಛೆ ಬೇಕೋ ಆ ಇಚ್ಛೆ ಇದ್ದಂತೆ ತಮ್ಮ ರೂಪವನ್ನು ಬದಲಿಸ್ಕೊಳ್ತಾರೆ. ಯಾರು ಹಕ್ಕಿ ಆಗ್ತಿದ್ರು, ಯಾರ ಮೃಗ ಪ್ರಾಣಿ ಆಗ್ತಿದ್ರು, ಯಾರು ಬೇಕು ಅಂದರೆ ತಮಗೆ ಯಾವ ರೂಪದಲ್ಲಿ ಹೋಗಬೇಕಂತಲ್ಲ ಅಂಥ ರೂಪ ಬದಲಿಸಿಕೊಳ್ಳುವ ಶಕ್ತಿ ಉಳ್ಳಂತಹ ವಾನರರನ್ನು ಈಗಾಗಲೇ ಕಲೆ ಹಾಕಿದ್ದಾನೆ, ಕೂಡ ಹಾಕಿದ್ದಾನೆ. ಸಹಸ್ರ ಬಲದಲ್ಲಿ ಬಂದಿಯರು. ಶತಾಯಗತಾಯ ನೆರವೇರಿಸಲು ನಿಮ್ಮ ಕೈ. ಹಂಗರೆ ಹುಕ್ಕಾರ್ ಬಾಯ್ ಕ್ರುಕ್ ಶತಾಯಗತಾಯ ಏನೇ ಆಗಬೇಕು, ಒಟ್ಟ ಸೀತೆಯನ್ನು ಹುಡುಕಿ ತೆಗೆದು ರಾವಣನ್ನು ವಧೆ ಮಾಡಿ ಸೀತೆಯನ್ನು ಮರಳಿ ನಿಮಗೆ ಒಪ್ಪಿಸುವುದು. ಇದನ್ನವರು ಕೆಲಸಕ್ಕೆ ಈಗಾಗಲೇ ಕಾರ್ಯ ಪ್ರಾರಂಭವಾಗಿದೆ ಅಂತ ಹೇಳಿ. ಶೂರನೇ ಬಾಗಿಲಲ್ಲಿ ನಿಲ್ಲದೆ ಅಂತಃಪುರದೊಳಗೆ ಬಾ. ಅಲ್ಲಿರುವಂಥ ಸ್ತ್ರೀ ವಾತಾವರಣ ನೋಡಿಕೊಂಡು ಲಜ್ಜೆಯಿಂದ ಲಕ್ಷ್ಮಣ ಹೊರಗೆ ನಿಂತಿರ್ತಾನೆ. ಒಳಗಿಟ್ಟು ಕಾಲು ಹಾಕಿರೋದಿಲ್ಲ. ಆಕೆ ಅವನನ್ನು ಇಲ್ಲ ನೀವು ಒಳಗೆ ಬಾ, ಬಗಲಾಗಕ್ಕೆ ನಿಂತಿ ಅಂಥೇಳಿ ಹೇಳ್ತಾಳೆ. ಅಂತಃಪುರದೊಳಗೆ ಬಾ, ನೋಡು ತಲೆ ಎತ್ತಿ ನಿನ್ನ ಸ್ನೇಹಿತರ ಪತ್ನಿಯರನ್ನು. ನೀ ಇಲ್ಲಿ ಹೆಣ್ಣು ಮಕ್ಕಳನ್ನು ನೋಡಿ ತಲೆ ತಗ್ಗಿಸಿ ನಿಂತೀಯ. ಗುಣಸಂಪನ್ನರು ಹಾಗೆ ಯಾರೇ ಬಂದ್ರೂ ಪರಸ್ತ್ರೀಯರ ಮುಂದಿದ್ರಂದ್ರೆ ಅವರನ್ನು ನೋಡಲಿಕ್ಕೆ ಹೋಗೋದು, ತಲೆ ಎತ್ತಿ ನೋಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಸಂತರು ಹೇಗಿರ್ತಾರಂದ್ರೆ ತಮ್ಮ ಮುಂದೆ ಎಷ್ಟೋ ಸ್ತ್ರೀಯರು ಬಂದು ಹೋದರೂ ಕೂಡ ಯಾರು ಬಂದು ಹೋದ್ರು ಅನ್ನುವಂಥದ್ದು ಅವರಲ್ಲಿ ಆ ಲಕ್ಷಣವೂ ಇರುವುದಿಲ್ಲ. ಯಾರೋ ಬಂದರು ಯಾರೋ ಹೋದರು ಅನ್ನುವಂಥ ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಇರ್ತಿದೆ. ಪವಿತ್ರ ಭಾವನೆ ಮನಸ್ಸಿನವರಿಗೆ ತಗಲದು ಪಾಪ. ನೀ ಬಾರಪ್ಪ, ಯಾಕೆ ನೀ ಲಜ್ಜೆಯನ್ನು ದೂರ ನಿಂತೀಯ, ತಲೆ ತೆಗೆದು ನಿಂತೀಯ? ನಾವು ಬೇರೆದ ಯಾರೋ ಅಲ್ಲ, ನಿನ್ನ ಸಹೋದರನಾದಂಥ ಸುಗ್ರೀವನ ಪತ್ನಿಯರು. ಇಲ್ಲೇನದಾರಲ್ಲ ಎಲ್ಲ ವಾನರ ನಾರಿಯರೇನು ನಿಂತಾರಲ್ಲ, ಅವನ ಉಪಪತ್ನಿಯರೇನು ನಿಂತಾರೆ, ಇವರೆಲ್ಲರೂ ನಿನ್ನ ಸಹೋದರನ ಪತ್ನಿಯರು. ಸಹೋದರನ ಪತ್ನಿಯರನ್ನು ನೋಡೋಕೆ ಏನು ಪಾಪ ಆಗೋದಿಲ್ಲ, ಬಾ ಅವ್ರನ್ನೆಲ್ಲ ನೋಡು ಅಂತ ಹೇಳ್ತಾಳೆ. ನೋಡುವುದರಿಂದ ಕಣ್ಣೆತ್ತಿ ಪರಸ್ತ್ರೀಯರ ಮುಖ. ಮನಸ್ಸಿನಾಗ ಕೆಟ್ಟ ಭಾವನೆ ಇಲ್ಲದೆ ಹೆಣ್ಣಿನ ಮುಖ ನೋಡುವುದು ಅಪರಾಧ ಅಲ್ಲ, ಪಾಪ ಅಲ್ಲ. ಇದನ್ನು ಪದೇ ಪದೇ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲೆಲ್ಲ ಹೇಳ್ತಾ ಬರ್ತಾರೆ. ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನಿಟ್ಟು ಹೆಣ್ಣಿನ ಮುಖ ನೋಡಿದರೆ, ಕಣ್ಣೆತ್ತಿ ನೋಡಿದರೆ ಅದು ಪಾಪ. ಹೆಣ್ಣನ್ನು ಮುಖ ನೋಡೋದಾದರೆ ನೋಡು ಕಾಲಕ್ಕೆ ನಿಮ್ಮ ಮನದಲ್ಲಿ ಯಾವುದೇ ಕೆಟ್ಟ ಭಾವನೆಗಳು ಬರಬಾರದು. ಕೆಟ್ಟ ಭಾವನೆಗಳಿಂದ ಹೆಣ್ಣಿನ ಮುಖ ನೋಡಿದ್ರೆ ಅಂದರೆ, ನೀವು ಪರಸ್ತ್ರೀಯರನ್ನು ನೋಡಿದ್ರೆ ಅಂದರೆ ಅದು ಪಾಪದ ಕೆಲಸ. ಅದಕ್ಕೆ ಮರಣದಂಡನೆ ಶಿಕ್ಷೆ. ಅಂಥವ್ರು ಭೂಮಿ ಮೇಲೆ ಇಡಬಾರ್ದಂತ ಹೇಳ್ತಾರೋ. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಏನೋ ಕೆಟ್ಟ ಭಾವನೆಯೇ ಇಲ್ಲ ಅಂದಾಗ ಯಾರ ಮುಖ ನೋಡಿದರೂ ಕೂಡ ಅದು ಪಾಪ, ಅಪರಾಧ ಅನಿಸೋದಿಲ್ಲ. ಇಲ್ಲಿ ತಮಗೆ ನಾನೊಂದು ರಜನೀಶ್ ಅವರೊಂದು ಬುಕ್ ಇದೆ, ಸಂಭೋಗದಿಂದ ಸಮಾಧಿ ಅಂತೇಳಿ. ಆ ಪುಸ್ತಕದಲ್ಲಿ ಒಂದು ಪ್ರಸಂಗವನ್ನು ಅವರು ಉಲ್ಲೇಖಿಸ್ತಾರೆ. ಏನಂದರೆ, ಗೌತಮ್ ಬುದ್ಧರು ಒಂದು ಸಲ ಒಂದು ಮರದ ಕೆಳಗಡೆಗೆ ಕೂತು ಜಪ ಮಾಡ್ತಿರ್ತಾರೆ. ಸಮುದ್ರ ದಂಡಿ ಇರ್ತದೆ ಅದು. ಆ ವೇಳೆದಾಗ ಅಲ್ಲಿ ಒಬ್ಬ ವೇಶ್ಯೆಯನ್ನು ಕರ್ಕೊಂಡು ಒಬ್ಬ ಧನಿಕ ಕುಡಿದಿರ್ತಾನೆ, ನಶೆ ಆಗಿರ್ತದೆ, ಅವಳಿಗೂ ನಶೆ ಆಗಿರ್ತದೆ, ಕರ್ಕೊಂಡು ಬರ್ತಾನೆ. ಅವರಿಬ್ಬರಿಗೂ ಇದು ಪ್ರಜ್ಞೆ ಇರೋದಿಲ್ಲಲ್ಲ. ಇಲ್ಲೊಬ್ಬ ಸಂತ ಕುಂತಾನೆ, ಅವನು ಮುಂದೆ ನಾವು ಹೊಂಟಿದ್ದೇವೆ, ಮುಂದೆ ಅಲ್ಲೇ ಹೋಗಿ ಮರಳಿದಾಗ, ಸಮುದ್ರದ ದಂಡಿ ಮರಳಿದಾಗ ನಾವು ರತಿಕ್ರೀಡೆಯನ್ನು ಮಾಡ್ತಾ ಇದ್ದೇವೆ. ಏನು ಸಹ ಅಂದರೆ ಇಲ್ಲಿ ಒಬ್ಬ ಸಂತ ಕೂತಾನೆ, ನಾವು ಇದನ್ನು ಮಾಡಬಾರ್ದು, ನಾವು ಇಲ್ಲರೇ ಅವನ ಕಣ್ಣು ಮುಂದೆ ಇರಬಾರ್ದು. ಇದು ಏನೂ ಇರಾಕಿಲ್ಲ ಅವರಿಗೆ, ನಿಷೇಧಾಗಿರ್ತಾರಲ್ವ. ಇವರು ಹಾಗೆ ಕೂತಿರ್ತಾರೆ, ಇವರು ಮುಂದಿನ ಹಾದು ಹೋಗಿರ್ತಾರೆ. ಮುಂದೆ ಬೆಳಿಗ್ಗೆ ಎದ್ದು ಕೂಡಲೇ ಅವ ನಿಷೇ ಇಳಿತೈತಿ, ನೋಡ್ತಾನೋ ಹೆಣ್ಣು ಮಗ ಹಾಕಿರೋದಿಲ್ಲ ಆಕೆ. ಯಾಕಂದರೆ ವೇಶ್ಯರು ಅವ್ರಿಗೆ ಏನು ಇರ್ತಾರಲ್ಲ, ಇವೆಲ್ಲ ಹೀಗೆ ಇರ್ತಾವ. ಅವನು ಓಡಿ ಬಂದು ಏನು ಮಾಡಿರ್ತಾಳೆ ಅಂದ್ರೆ ಅವರು ಅವನಲ್ಲಿದ್ದಂಥ ಎಲ್ಲ ಚಿನ್ನದ ಆಭರಣಗಳನ್ನು, ಹಣವನ್ನು ದೋಚ್ಕೊಂಡು ಹೋಗಿಬಿಟ್ಟಿರ್ತಾನೆ. ನೀವು ಮುಂಜಾನೆ ಬಂತಾನ ನೋಡ್ತಾ ಅವನ ಕಡೆ ಬಂದ ಗೌತಮ್ ಬುದ್ಧರನ್ನು ಕೇಳ್ತಾನೆ, ಇಲ್ಲಿ ನಾವು ನಿನ್ನೆ ಬಂದಿದ್ದೀವೋ, ಒಬ್ಬ ಸ್ತ್ರೀ ಇಲ್ಲಿಂದ ಹೋಗಿ ಗೊತ್ತೇನು ಅಂತ ಕೇಳಿದಾಗ
ನೀವು ಯಾವಾಗ ಬಂದ್ರಿ, ಯಾವಾಗ ಹೋದ್ರಿ? ನಾನು ಏನು ಅದರ ಬಗ್ಗೆ ವಿಚಾರ ಮಾಡಿಲ್ಲ ಅಂತೇಳಿ. ನೋಡಿ ಸಂತರು ಹೆಂಗಿರ್ತಾರೆ. ಅವರು ತಮ್ಮ ಧ್ಯಾನ ಜಗತ್ತೇನಿದೆ ನೋಡೋಕೆ ಹೋದ. ಅದಕ್ಕೆ ವಾಲ್ಮೀಕಿಯವ್ರು ಹೇಳ್ತಾರೆ ಏನಂದರೆ ಸೆಲ್ಫ್ ಲಿಬ್ರಲೈಜೇಷನ್ ಅಂತ ಹೇಳ್ತಾರೆ. ಸೆಲ್ಫ್ ಲಿಬ್ರೇಷನ್, ಸೆಲ್ಫ್ ರಿಯಲೈಜೇಷನ್, ಮನಸ್ಸಿನ ನಿಯಂತ್ರಣ, ಮನಸ್ಸಿನ ವಿಮುಕ್ತಿ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಏನು ನಡೀತಿದೆ ನಮ್ಮ ಸುತ್ತಮುತ್ತ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರುವುದಿಲ್ಲ. ನಾನು ಯಾರು, ನಾನೇನು ಅಂತರ್ಮುಖಿಯಾಗಿರ್ತಾರೆ ಅವರು, ಜ್ಞಾನದಲ್ಲಿ ಇರ್ತಾರೆ ಅವರು. ಅದಕ್ಕೆ ಇಲ್ಲಿ ಏನಂದರೆ ಭಾವನೆಗಳನ್ನು, ಕೆಟ್ಟ ಭಾವನೆಗಳೇ ಇಲ್ಲಂದ್ರೆ ಮುಂದೆ ಯಾರು ಬಂದರು ಯಾರು ಹೋದರೂ ಏನೂ ಅನಿಸೋಲ್ಲ. ಹೆಣ್ಣಿನ ಮುಖ ನೋಡಿದ್ರು ಏನೂ ಅನಿಸೋಲ್ಲ. ಅದಕ್ಕೆ ಕೆಟ್ಟ ಭಾವನೆಗಳನ್ನು ತೊಗೊಂಡು ನೀವು ಹೆಣ್ಣಿನ ಮುಖ ನೋಡಿದ್ರಂದ್ರೆ ಅದು ಅಪರಾಧ ಅಂತ ಹೇಳ್ತಾರೆ. ಮುಂದುವರಿಸಿ, ತಾರಾಳ ಸ್ವಾಗತ ಪಡೆದು ಲಕ್ಷ್ಮಣ ಪ್ರವೇಶಿಸಿದನು ಅಂತಪುರ ಕಕ್ಷೆಯ. ಅರಮನೆ ಕಕ್ಷೆ ಪ್ರವೇಶ. ತಾರಾಳ ಸ್ವಾಗತ ಮಾಡಿ, ಯಾಕೆ ನೀ ತಲೆ ತಗ್ಗಿಸ್ಕೊಂಡು ನಿಂತೆ ಲಕ್ಷ್ಮಣ, ಒಳಗೆ ಬಾ ಅಂತಾಳೆ. ಆಕೆ ಸ್ವಾಗತ ಮಾಡಿದ್ದಕ್ಕಾಗಿ ಅವನೇನು ಮಾಡ್ತಾನೆ, ಅರಮನೆಯ ಪ್ರವೇಶ ಮಾಡ್ತಾನೆ. ಆಭರಣ ಹೂಹಾರಗಳಿಂದ ಅಲಂಕೃತ ಸುಗ್ರೀವ ಚಿನ್ನಾಸನದಲ್ಲಿ ಕುಳಿತಿದ್ದನು ಕಂಡ ಲಕ್ಷ್ಮಣ. ಅಷ್ಟೊತ್ತಿಗೆ ಒಳಗೇನು ಬರ್ತಾನಲ್ಲ, ನೋಡ್ತಾನ ಚಿನ್ನದ ಆಸನ. ಆ ಚಿನ್ನದ ಆಸನ ಮ್ಯಾಗ ಇವನು ಸ್ವಲ್ಪ ಸರಿಪಡಿಸಿಕೊಂಡು ಆಭರಣಗಳು ಧರಿಸಿಕೊಂಡು ಕೂತಿರ್ತಾನೆ. ಈ ಚಿನ್ನದ ಆಭರಣ ಬಂದಾಗ ಒಂದು ನೆನಪು ಹೇಳ್ತೀನಿ ನಿಮಗೆ. ಈಗೇನು ಮೈಸೂರದ್ದು ಚಿನ್ನದ ಆಸನ, ಆ ಚಿನ್ನದ ಆಸನ ಎಲ್ಲಿಂದ ಹೋಗ್ತಂದ್ರೆ ಈ ವಿಜಯನಗರದಿಂದ ಹೋಗ್ತಂತ ಹೇಳ್ತಾರೆ. ಕಂಪಿಲಿ ರಾಯಂದು ಹೇಳ್ತಾರೆ. ಅದರ ಹಿಂದೆ ನೋಡಬೇಕಾಗಿದ್ರೆ ಕಿಷ್ಕಿಂದ ಅದೇ ಇದೆ, ಅದೇ ಪ್ರದೇಶನ ಕಿಷ್ಕಿಂದ ಅಂತ ಕರೀತಾರೆ. ಈ ವಾಲಿ ಸುಗ್ರೀವರ ಕಾಲದಿಂದನೇ ಚಿನ್ನದ ಆಸನ ಇತ್ತನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಪದೇ ಪದೇ ಅವಾಗ ಇದನ್ನು ಸುಗ್ರೀವಂದ ಪಟ್ಟಾಭಿಷೇಕದ ಕಾಲಕ್ಕೂ ಚಿನ್ನದ ಆಸನ ಹೇಳ್ತಾನೆ. ವಾಲಿ ಕೂಡ ಚಿನ್ನದ ಆಸನ ಮ್ಯಾಗ ನೀವು ಇದು ಏರಂತ ಹೇಳ್ತಾನೆ. ಇಲ್ಲಿಯೂ ಕೂಡ ಚಿನ್ನದ ಆಸನದ ಇದೆ. ಅದಕ್ಕೆ ನನಗನಿಸುತ್ತೆ ಅದರದ್ದು ಅಧ್ಯಯನದ ಭಾಳ ಅಗತ್ಯ ಇದೆ. ಈ ಚಿನ್ನದ ಆಸನ ಕಾರ್ಬನ್ ಡೇಟಿಂಗ್ ಮಾಡಿರಿ, ಹೆಚ್ಚು ಕಡಿಮೆ ಆಗ್ತಿರ್ತಾವ. ಇದು ಅಲ್ಲಿ ಬಂದಿದ್ದಿತ್ತಂದ್ರೆ ಅದರ ನಂತರದ ಇತಿಹಾಸ ಏನಾಯಿತು, ಎಷ್ಟು ವರ್ಷದ ಏನು ಅನ್ನೋದ್ರ ಬಗ್ಗೆ, ಅಲ್ಲಿ ಸ್ಥಳೀಯ ಇತಿಹಾಸದ ಬಗ್ಗೆ ಹೆಚ್ಚು ಕಡಿಮೆ ಈಗೇನು ಕಿಷ್ಕಿಂದ ಅಂತ ಕರಿತೇವಲ್ಲ ಅದರದ ಇತಿಹಾಸ ಅಥವಾ ಸಂಶೋಧನೆ ಭಾಳ ಅಗತ್ಯ ಇದೆ. ಸರ್ಕಾರಗಳೇನು ಮಾಡಬೇಕಂದ್ರೆ ಇಂಥವಕ್ಕೆ ಹೆಚ್ಚು ಗಮನ ಕೊಟ್ಟು ಸಂಪನ್ಮೂಲವನ್ನು ಒದಗಿಸಿ ಬುದ್ಧಿವಂತರನ್ನು, ಏನೋ ಎಲ್ಲರೂ ಕಲ್ತಿರ್ತಾರಪ್ಪ ಎಲ್ಲರೂ ಸಂಶೋಧನೆಯನ್ನು ಮಾಡೋಕ್ಕೆ ಹೋಗ್ಬೇಡಿ, ಯಾರಲ್ಲಿ ಇಚ್ಛೆ ಇರ್ತದೆ ಅಂಥವ್ರನ್ನು ತೊಡಗಿಸಿ ಅದರದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಸರ್ಕಾರ ಹಚ್ಚಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಇದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಂದುವರೆದು ರೋಮಾ ಬದಿಯಲ್ಲಿ ಕುಳಿತಿದ್ದ ಸುಗ್ರೀವ, ಆ ಚಿನ್ನದ ಆಸನ ಮ್ಯಾಗ ಕೂತಿರ್ತಾನೆ. ಅವನು ಬಾಜುಕನ ರೋಮಾ ಕೂತಿರ, ಅವನ ಹೆಂಡತಿ ಅದನ್ನು ರೋಮಾ ಕೂತಿರ್ತಾನೆ. ಉರಿಗಣ್ಣಿನ ಲಕ್ಷ್ಮಣ ನೋಡಿದ. ಇವೆರಡೂ ಕೂತು ನೋಡಿದ. ಅವನು ಆಸನ ಮ್ಯಾಗ ಕೂತರ್ಸಕ್ಕೆ ನಶೆದಾಗಿರ್ತಾನೆ. ಇದನ್ನು ನೋಡಿಕೊಂಡು ಮತ್ತು ಅವನಲ್ಲಿ ಸ್ವಲ್ಪ ಕೋಪಣ ಬರ್ತದೆ ಲಕ್ಷ್ಮಣನಿಗೆ. ಇನ್ನು ಮುಂದೆ ಲಕ್ಷ್ಮಣ ಯಾವ ರೀತಿಯಾಗಿ ಸುಗ್ರೀವನಿಗೆ ಹೇಳ್ತಾನೆ, ಇಬ್ಬರು ನಡುವೆ ಏನು ಸಂವಾದ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.